ಗಾಡಿ ತಗೊಂಡ್ರೆ ವಾಪಸ್ ಬರಂಗಿಲ್ಲ ಹಂಗೆ ಅಂತ ಕಂಡೀಷನ್ 100% ಗ್ಯಾರಂಟಿ. ಓಕೆ, ಆಫರ್ ಅಲ್ಲಿ ಕೊಡಂಗಿದ್ರೆ ವಿಡಿಯೋ ಮಾಡ್ತೀನಿ. ಒಳ್ಳೆ ಆಫರ್, ಏನ್ ಆಫರ್ ಬೇಕು? 3.5 ಲಕ್ಷಕ್ಕೆ ಅದು 2014 ಆಪ್ಷನ್. ಬರೀ 3.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀನಿ. 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ. ಸಿಂಗಲ್ ಓನರ್ ಇದೆ, ಥರ್ಡ್ ಓನರ್ ಅಲ್ಲ. ಆಮೇಲೆ ಅದನ್ನು ಥರ್ಡ್ ಓನರ್ ಬಜೆಟ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ. ಬರೀ ಲೈನ್ ಅಲ್ಲ, ಆಮೇಲೆ ಐಲೈನ್ ಆಟೋಮೆಟಿಕ್ ಗಾಡಿ. ಮ್ಯಾನ್ಯುವಲ್ ಗೆ ಇವತ್ತು ಹೇಳ್ತಾ ಇರ್ತಾರೆ 2 ಮುಕ್ಕಲ್ ಕೊಡಿ 3 ಕೊಡಿ ಅಂತ. 2,25,000 ಕೊಡ್ಲಿ ಸರ್, ಕೊಟ್ಬಿಡೋಣ. 2 ಲಕ್ಷಕ್ಕೆ 2016 ಮಾಡಲ್ XT ವೇರಿಯಂಟ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೊಡ. ಎಂಡ್ ಬಂದು ನಿಮ್ಗೆ ಇನ್ನೂ ಜಾಸ್ತಿ ಇದೆ. ಈ ವೇರಿಯಂಟ್ ಬಂದು ನಿಮ್ಗೆ ಇನ್ನೂ 12 ಲಕ್ಷ ಚಿಲ್ಲರೆ 13 ಲಕ್ಷ ಇದೆ. ಬರೀ 5,85,000 ಕೊಡ್ತಾ ಇದೀನಿ. ಪೆಂಟ್ ಗಾಡಿ ಯಮಾಕ್ ಇಂಜಿನ್ ಬರುತ್ತೆ, ನೀವು ಚೆಕ್ ಮಾಡ್ಕೋಬಹುದು. ಬರೀ 3-6 ಲಕ್ಷ ಹೇಳ್ತಾ ಇದೀನಿ. ಗಾಡಿ ಬಂದು ಫೈನಲ್ ಟು ಫೈನಲ್ 5,10,000 ಮಾಡ್ಕೊಟ್ಬಿಡ್ತೀನಿ. 13 ಮಾಡಲ್ Ertiga 4 ಗಾಡಿ ಹೇಳ್ತಾ ಇರೋದು. ಹಂಗೆ ತಗೋತೀರಾ? 5,25,000. ನೆಕ್ಸ್ಟ್ ಸರ್, ನೆಕ್ಸ್ಟ್ ಜಾಜ್ ಇದೆ ಸರ್. 2 ಗಾಡಿ ಜಾಜ್ ಇದಾವೆ. ಸಿಂಗಲ್ ಓನರ್ ಇದೆ, ಥರ್ಡ್ ಓನರ್ ಇದೆ. ಇದು ಟಾಪ್ ಎಂಡ್, ಇದು ಮಿಡ್ಲ್ ವೇರಿಯಂಟ್. 15 ಮಾಡಲ್. 2 ಗಾಡಿ ಯಾವ್ದಾರ ಗಾಡಿ ತಗೊಳ್ಳಿ ಸರ್, ಫೈನಲ್ ಫಿಕ್ಸ್ ರೇಟ್, ನೆಗೋಷಿಯಬಲ್ ಇಲ್ಲ. ಬರೀ 3,99,000ಕ್ಕೆ. ಇವತ್ತು 2006-7 ಗೆ 2,25,000 ಅಂತಾರೆ. 2010 ಹೊಸ ಡಾಕ್ಯುಮೆಂಟ್ ಇರೋದು, ಎಲ್ಲ ರನ್ನಿಂಗ್ ಇರೋಂತ ಗಾಡಿ 2,99,000 ಕೊಡಿ ಸರ್. ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಟೈರ್ ಕಂಡೀಷನ್ ಇಂದ ಹಿಡಿದು ಮ್ಯಾಕ್ ವೀಲ್ ಇಂದ ಹಿಡಿದು ಪ್ರತಿ ಒಂದು ಬರುತ್ತೆ. 14 ಮಾಡಲ್ ಅಲ್ಲೂ 3.5 ಕೊಟ್ಟು ಇದು 3.5 ಕೊಟ್ಟಿಲ್ಲ ಅಂದ್ರೆ ನಮ್ ಜನಗಳು ಬೇಜಾರಾಗಲ್ವಾ? ನಾನೇ ಬೇಜಾರಾಗ್ಬಿಡ್ತೀನಿ. 2000 ಎಷ್ಟು ಅರ್ಧ ಗಂಟೆಲಿ ಮುಗಿಸ್ತೀರಾಗಾರೆ? ಮಾಡ್ಬಿಡೋಣ. ಶುರು. ಒಳ್ಳೆ ಆಫರ್ ಅಲ್ಲಿ ಕೊಡಂಗಿದ್ರೆ ವಿಡಿಯೋ ಮಾಡ್ತೀನಿ. ಒಳ್ಳೆ ಆಫರ್, ಏನ್ ಆಫರ್ ಬೇಕು? ಕಾರ್ ಪ್ರೈಸ್ ಇನ್ನೇನ್ ಕೆಲಸ? ಬರೀ 3.5 ಲಕ್ಷಕ್ಕೆ ಡಸ್ಟರ್ ಕೊಟ್ಬಿಡೋಣ. 3.5 ಲಕ್ಷಕ್ಕೆ. ಅದು 2014 ನಿಮ್ ವಿಡಿಯೋದಲ್ಲೇ ನೋಡಿದೀನಿ. 12 ಮಾಡ್ಲಿಗೆ 2,99 ಕೊಡಿ, 3 ಕೊಡಿ ಹಂಗೆ. ಥರ್ಡ್ ಓನರ್, ಫೋರ್ತ್ ಓನರ್ ಎಲ್ಲ ನಮ್ದು. ಸೆಕೆಂಡ್ ಓನರ್ ಗಾಡಿ ಅದು 110 PS. ಬರೀ 3.5 ಲಕ್ಷಕ್ಕೆ ಗಾಡಿ ಕೊಡೋಣ. ಅದು ಡೀಸೆಲ್ ಗಾಡಿ 14 ಮಾಡಲ್. ಒಂದ್ ಗಾಡಿ ಮಾತ್ರ ಆಫರ್. ಟಾಟಾ ಆರ್ಯ ಈಗ ಇನ್ನು ಜಸ್ಟ್ ಬಂದೈತೆ, ನೋಡ್ತಾ ಇದೀರಾ? 10 ಸೀಟರ್ ಗಾಡಿ 2012 ಮಾಡಲ್. ಅದು 3.5 ಲಕ್ಷಕ್ಕೆ ಕೊಟ್ಬಿಡೋಣ. 3.5 ಲಕ್ಷಕ್ಕೆ. ಅದು 3.5 ಲಕ್ಷಕ್ಕೆ. ಓಕೆ, ಎಲ್ಲಿ ಬರ್ಬೇಕು ಅಡ್ರೆಸ್? ಬನ್ನೇರ್ಘಟ್ಟ ಮೇನ್ ರೋಡ್. ಬ್ಯಾಕ್ ಸೈಡ್ ಅಲ್ಲಿ ಅಕ್ಷಯ ನಗರ ಅಂತ ಬರುತ್ತೆ, ಎಲೆನಹಳ್ಳಿ ಮೇನ್ ರೋಡ್ ಅಲ್ಲಿ. ನೀವು ಚೆಕ್ ಮಾಡ್ತಾ ಇರೋದು INT ಕಾರ್ಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸಾಕು, ನಿಮ್ಗೆ ಲೊಕೇಶನ್ ಸಿಕ್ಬಿಡುತ್ತೆ. ಎಷ್ಟಿದೆ ಕಾರ್ ಇವತ್ತು? ಒಂದ್ 50ರಿಂದ 60 ಗಾಡಿ ಇದಾವೆ. ಓಕೆ, ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಮಾಡಿದೀನಿ, ಗೊತ್ತು ಬಿಡಿ. ಓಕೆ, ಸರಿ. ಹಾಗಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಡೀಟೇಲ್? ಇಲ್ಲೇ ಶುರು, ಡಿಸ್ಟರ್ ಇಂದಲೇ ಶುರು. ಡೆಸ್ಟರ್ ಇಂದನೇ ಶುರು ಮಾಡೋಣ. ಯಾವ ಮಾಡಿಂದ ಲೋನ್ ಆಗುತ್ತೆ ಹಾಗಾದ್ರೆ? 2013 ಎಬೋ. 2013 ಎಬೋ ಇರೋ ಗಾಡಿಗಳಿಗೆ ಪ್ರತಿ ಒಂದಕ್ಕೂ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಆಗುತ್ತೆ. ಬಟ್ ಆಲ್ ಓವರ್ ಕರ್ನಾಟಕ ನಾನು ಹೇಳೋದು ಒಂದೇನೆ, ಫೋನ್ ಪಿಕ್ ಮಾಡಕ್ ಆಗಲ್ಲ. ಲೋನು ಅಂದಾಗ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಇಲ್ಲ ಬಿಸ್ನೆಸ್ ಪ್ರೂಫ್ ಇರಬೇಕು, ಇಲ್ಲ ಒಳ್ಳೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರಬೇಕು, ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಎಲ್ಲ ಅಪ್ ಟು 70-80% ವರೆಗೂ ಲೋನ್ ಆಗುತ್ತೆ. ಡಿಪೆಂಡ್ ಆನ್ ಪ್ರೊಫೈಲ್. ಸ್ಯಾಲ್ರಿಡ್ ಇದ್ರು ಅಂದ್ರೆ ಮಿನಿಮಮ್ 30,000 ಸ್ಯಾಲ್ರಿ ಇದೆ ಅಂದ್ರೆ 100% ಬೇಕಾದ್ರೂ ಲೋನ್ ಮಾಡ್ಕೊಡ್ತೀನಿ, ಸಿವಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ. ಗಾಡಿ ತಗೊಳ್ಳೋಕೆ ಮುಂಚೆ ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಒಂದು ಪ್ರೈಸ್ ಹೇಳಿದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಅಂತ. ಕಂಡೀಷನ್ ಹೆಂಗಿರುತ್ತೆ ಸರ್? ಕಂಡೀಷನ್ ನಾನು ಏನ್ ಹೇಳೋದು ಅಂದ್ರೆ, ಎಲ್ಲಾರು ಹಂಗಿರುತ್ತೆ ಹಿಂಗಿರುತ್ತೆ ಅನ್ನೋದು ಬೇಡ. ಮೆಕ್ಯಾನಿಕ್ ಇದ್ರೆ ಜೊತೆಲೆ ಕರ್ಕ ಬನ್ನಿ, ಚೆಕ್ ಮಾಡಿಸಿ ಓಡಿಸಿ ಎಲ್ಲ ನೋಡಿ ಓಕೆ ಅಂದ್ಮೇಲೆ ದುಡ್ಡು ಕೊಡ್ರಿ ಸರ್. ಇದಕ್ಕಿಂತ ಕ್ವಾಲಿಟಿ ನಾನು ಏನು ಹೇಳಕ್ಕಾಗಲ್ಲ. ರೇಟ್ ಕಮ್ಮಿ ಕೊಡ್ತಾರೆ ಅಂತ ಹೋಗಿ ನೋಡೋದಲ್ಲ. ಫಸ್ಟ್ ಕ್ವಾಲಿಟಿ ಚೆಕ್ ಮಾಡಿ ತಗೊಳ್ರಿ. ಸುಮ್ನೆ ತಗೊಂಡ್ಬಿಟ್ಟು ಮೂರ್ ದಿನ ಓಡಿಸ್ಬಿಟ್ಟು ಇನ್ನೊಂದ್ 50,000 ಗ್ಯಾರೇಜ್ ಸುರಿಯೋ ತರ ತಗೋಬೇಡ್ರಿ, ಅಷ್ಟೇ ನಾನು ಹೇಳೋದು. ತಗೋಬೇಕಾದ್ರೆ ಕಮ್ಮಿ ಅಂತ ತಗೊಳ್ಳೋದಲ್ಲ, ಕ್ವಾಲಿಟಿ ವೆಹಿಕಲ್ಸ್ ತಗೊಳ್ರಿ. ಚೆನ್ನಾಗಿರೋದು ತಗೊಂಡು ನೆಮ್ಮದಿಯಾಗಿ ಫ್ಯಾಮಿಲಿಗೋಸ್ಕರ. ಮಧ್ಯದಲ್ಲಿ ನಿಂತೋಯ್ತು, ಅದಾಯ್ತು ಇದಾಯ್ತು, ಯಾಕಾರ ಸೆಕೆಂಡ್ ಹ್ಯಾಂಡ್ ತಗೊಂಡೆ ಆ ತರ ಮಾಡ್ಕೋಬೇಡ್ರಿ. ತಗೋಬೇಕಾದ್ರೆ ಚೆನ್ನಾಗಿರೋದು ತಗೊಳ್ರಿ, ಅಷ್ಟೇ ನಾನು ಹೇಳೋದು. ಚೆಕ್ ಮಾಡ್ಬಿಟ್ಟು ತಗೊಳ್ರಿ. ಹೌದು. ಸೊ ಕೇಳಿದ್ರಲ್ಲ, ಸೊ ಚೆಕ್ ಮಾಡಿ ನಿಮ್ಗೆ ಯಾವ ಗಾಡಿ ಬೇಕು ನೀವು ಪರ್ಚೇಸ್ ಮಾಡ್ಬೋದು. ಅಡ್ರೆಸ್ ಕೂಡ ಹೇಳಿದರೆ, ಲೋನ್ ಡೀಟೇಲ್ಸ್ ಕೂಡ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ, ಅಂದ್ರೆ ಯಾವ ಮಾಡಿಂದ ಲೋನ್ ಆಗುತ್ತೆ ಅಂತ. ಸೊ ಇವಾಗ ಫಸ್ಟ್ ವೆಹಿಕಲ್ ಡಸ್ಟರ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಡೀಟೇಲ್ ಹೇಳಿದ್ ಯಾವುದು? 14 ಮಾಡಲ್ಲ. 2014 ಮಾಡಲ್. ಇವತ್ತು ನೆನ್ನೆ ಬಂದಿರೋದು 2 ಗಾಡಿನೂ 2014 ಮಾಡಲ್. ಸೆಕೆಂಡ್ ಓನರ್ ವೆಹಿಕಲ್, 110 PS ಡೀಸೆಲ್. ಓಕೆ, ಈ ಗಾಡಿ ಬಂದು ಫೈನಲ್ ಟು ಫೈನಲ್ 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಎಷ್ಟವರೆಗೆ ಆಗ್ಬೋದು? 80-90 ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 100% ಲೋನು. 100% ಲೋನು ಮಾಡೋಣ. ಓಕೆ, ಸರಿ. ನೆಕ್ಸ್ಟ್ ಯಾವ್ದು? ಟಾಟಾ ಆರ್ಯ K22 ರಿಜಿಸ್ಟರ್ಡ್ ವೆಹಿಕಲ್ ಇದು. ಹೌದು. ಮಾಡಲ್ ಇದು ಸರ್ 2012 ಮಾಡಲ್ ಇದು.
ಡೀಸೆಲ್ ವೇರಿಯಂಟ್ ಬರುತ್ತೆ, 8 ಸೀಟರ್ ವೆಹಿಕಲ್. ಗಾಡಿ ಚೆಕ್ ಮಾಡ್ತಾ ಇದ್ರೆ ಇನ್ನೂ ಒಂದು ಪಾಲಿಶ್ ಸಹ ಹಾಕಿಲ್ಲ, ಡಬ್ಬಿಂಗ್ ಪಾಲಿಶ್ ಹಾಕಿಲ್ಲ. ಟೈರ್ ಕಂಡೀಷನ್ ನೀವು ಚೆಕ್ ಮಾಡ್ತಾ ಇರ್ಬೋದು, ಆಲ್ಮೋಸ್ಟ್ 80 to 90% ಟೈರ್ಸ್ ಇದೆ. ಒಳಗಡೆ ಇಂಟೀರಿಯರ್ ಅಷ್ಟೇನೆ ನಿಮ್ಗೆ ಡೈಮಂಡ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ, ವಿತ್ ಶೋರೂಮ್ ಹಿಸ್ಟ್ರಿ ಎಲ್ಲ ಕಂಪ್ಲೀಟ್ ರೆಕಾರ್ಡೆಡ್ ಮೇಂಟೈನ್ ಮಾಡಿದ್ದಾರೆ. 8 ಸೀಟರ್ 2012 ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಎಲ್ಲ ಇರೋ ಅಂತ ಆಪ್ಷನ್ ಬರೀ 3.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀನಿ. 3.5 ಲಕ್ಷ, ಬರೀ 3.5 ಲಕ್ಷಕ್ಕೆ. ಅದು ಗಾಡಿ ನೋಡಿದ್ರಲ್ಲ, ಮಿನಿ ಆನೆ ಅಂತಲೇ ಹೇಳ್ಬೋದು ಗಾಡಿನ. 3.5 ಲಕ್ಷಕ್ಕೆ ಡೀಸೆಲ್, ಇದು ಡೀಸೆಲ್ ಗಾಡಿ. ಎಷ್ಟು ಮೈಲೇಜ್ ಬರ್ಬೋದು ಇದು? ಸಿಟಿ 12 ರಿಂದ 13 ಬರುತ್ತೆ, 14 ರಿಂದ 15 ಬರುತ್ತೆ. ಪವರ್ಫುಲ್ ಗಾಡಿ ಅಲ್ವಾ? ಪವರ್ಫುಲ್ ಗಾಡಿ. ಅಂಡ್ ನೋಡ್ತಾ ಇದ್ರಲ್ಲ ಆನೆ, ಫಾರ್ಚುನರ್ ಲೆವೆಲ್ಗೆ ಇರುತ್ತೆ ಇದು. 3.5 ಲಕ್ಷಕ್ಕೆ ನೀವು ಯೋಚನೆ ಮಾಡಿ, 12 ಮಾಡಲು ಡೀಸೆಲ್, ಅದು 8 ಸೀಟರ್ ಗಾಡಿ ಕೊಡ್ತಾ ಇದೀನಿ. ಹೌದು, ಇನ್ನೋವಾ ಎಲ್ಲ ಸಿಗಲ್ಲ. ಗಾಡಿ ಚೆಕ್ ಮಾಡ್ಬಿಟ್ಟು ತಗೊಂಡ್ ಹೋಗ್ಲಿ ಬ್ರೋ ಬೇಕಾದ್ರೆ, ಅಷ್ಟು ಕಂಡೀಷನ್ ಆಗಿದೆ. ನೆಕ್ಸ್ಟ್ 2020 ಮಾಡಲ್ ನ್ಯೂ ಶೇಪ್ ಇದು ಗಾಡಿ. ಆಮೇಲೆ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್, 2.5 ಲಕ್ಷಕ್ಕಿದೆ, 2.3 ಲಕ್ಷಕ್ಕಿದೆ ಅಂತ ಹೇಳ್ಬೇಡ್ರಿ ಪ್ಲೀಸ್. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ರಿ. 2020 ಮಾಡಲ್ ಎಲ್ಲಿ ಬೇಕಾದ್ರೂ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ನ್ಯೂ ಶೇಪ್ ಬರುತ್ತೆ, DRL ಲೈಟು, ABS, ಏರ್ ಬ್ಯಾಗು, AC, ಪೋಸ್ಟರಿಂಗ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರೋಂತ ಗಾಡಿ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಮ್ಯಾನ್ಯುವಲ್ ಅಲ್ಲ, ಆಟೋಮೆಟಿಕ್. ಸರ್ ಫೈನಲ್ ಟು ಫೈನಲ್ ಸರ್ 3,45,000 ಫೈನಲ್ ಕೊಡ್ತೀನಿ. 3,45,000ಕ್ಕೆ 2020 ಆಟೋಮೆಟಿಕ್ ಕ್ವಿಡ್ ನ್ಯೂ ಶೇಪ್ ಕೊಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಸರ್ ಬಲೆನೋ ಸರ್, ಇದು ಝೀಟಾ ವೇರಿಯಂಟ್, ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 2016 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಬಂದು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. 85-90 ಓಡಿದೆ, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ, ಹಿಸ್ಟ್ರಿ ಸಮೇತ ಕೈ ಕೊಟ್ಬಿಡ್ತೀನಿ. ಗಾಡಿ ಎಲ್ಲ ಕಂಪ್ಲೀಟ್ ಸರ್ಟಿಫೈಡ್ ಇದೆ. ಬಂದು ಈ ಗಾಡಿನ 5,45,000 ಕೇಳ್ತಾ ಇದೀನಿ, ಮುಂದೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಬಂದು ಮಾತಾಡ್ತಾನೆ ಆಗಲ್ಲ. ಬನ್ನಿ ಸರ್, ಯಾವಾಗ್ಲೂ ಫೋನ್ ಅಲ್ಲಿ ಹೇಳಿದ್ದೆ ರೇಟ್ ಆಗಲ್ಲ, ಮುಂದೆ ಬಂದ್ರಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಹಂಗಂತ 50,000 ಲಕ್ಷ ಕೇಳ್ಬೇಡಿ ಸರ್, ಏನಾಗುತ್ತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. i20 ಡೀಸೆಲ್ ಸರ್, ಇದು ಲಿಮಿಟೆಡ್ ವೇರಿಯಂಟ್. ಇದು 2013 ಮಾಡಲ್ ಡೀಸೆಲ್, 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಬರುತ್ತೆ. 3,85,000 ಹೇಳ್ತಾ ಇದೀನಿ. ನ್ಯೂ ಶೇಪ್ ಬರುತ್ತೆ, ಆಮೇಲೆ ಓಲ್ಡ್ ಶೇಪ್ ಅಲ್ಲ, ನೀವು ಚೆಕ್ ಮಾಡ್ತಾ ಇರ್ಬೋದು. ನ್ಯೂ ಶೇಪ್ ಇದು, ಶೇಪ್ 3rd ಏನೋ ಬರುತ್ತೆ. ಇದು ಡೀಸೆಲ್ ಅಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್. ಈ ಗಾಡಿನ 3,85,000 ಹೇಳ್ತೀನಿ, ಮುಂದೆ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ರಿಡ್ಜೋ 2010 ಮಾಡಲ್, 2030 FC ರನ್ನಿಂಗ್ ಇದೆ. ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 3rd ಓನರ್ ವೆಹಿಕಲ್. 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ. 2.5 ಲಕ್ಷಕ್ಕೆ ಫೈನಲ್ ಮಾಡೋಣ. ಡೀಸೆಲ್ ಗಾಡಿ 2030 ಆಲ್ರೆಡಿ ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ಬಿಟ್ಟಿದೀವಿ. ಎಲ್ಲ ಅಪ್ ಟು ಡೇಟ್ ಇರೋಂಥದ್ದು. ತಗೋಬೇಕು, 5 ವರ್ಷ ಆರಾಮಾಗಿ ಓಡಾಡ್ಕೊಂಡು ಇರ್ಬೇಕು. ಕಿರಿಕಿರಿ ಯಾವ್ದು ಇಲ್ಲ, ಮಾಡ್ಕೊಡ್ತೀನಿ ಆಮೇಲೆ ಬಿಡ್ತೀನಿ, ಅವೆಲ್ಲ ಸೀನ್ ಇಲ್ಲ, ಆಗೋಗಿರೋದೇ ಅದು. 2013 ಗಾಡಿ, ಸೆಕೆಂಡ್ ಓನರು, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. 70,000 ಗಾಡಿ ಓಡಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ ಗಾಡಿನ. ಬರೀ 2,75,000 ಹೇಳ್ತಾ ಇದೀನಿ, ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡೋಣ. ಅದು ಕೂಡ ನೆಗೋಷಿಯಬಲ್ ಇರುತ್ತೆ. ಬನ್ನಿ ಸರ್ ಮಾಡೋಣ. ನೆಕ್ಸ್ಟ್ ಫಿಗೋ ನ್ಯೂ ಶೇಪ್ ಗಾಡಿ. ಇದು ಓಲ್ಡ್ ಶೇಪ್ ಅಲ್ಲ, 2016 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರೋ ಅಂತ ಗಾಡಿ ಇದು. ನೀವು ಡ್ಯುಯಲ್ ಏರ್ ಬ್ಯಾಗ್, ABS, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಈ ಮಿರರ್ ಅಲ್ಲಿ ಇಂಡಿಕೇಶನ್ ಎಲ್ಲ ಬರೋ ಅಂತ ಗಾಡಿ. ಈ ಗಾಡಿನ 3,65,000 ಹೇಳ್ತಾ ಇದೀನಿ, ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 365, ಅದರಲ್ಲೂ ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇದು KUV 100 ಮಿನಿ SUV ಅಂತಲೇ ಹೇಳ್ಬೋದು ಗಾಡಿ. 6 ಸೀಟರ್ ವೆಹಿಕಲ್ ಗಾಡಿ ಇದು. 2016 ಮಾಡಲ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, K8 ಬರುತ್ತೆ, ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಈ ಗಾಡಿನ ಬರೀ 3,65,000 ಹೇಳ್ತಾ ಇದೀನಿ, ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ನೆಕ್ಸ್ಟ್ ಡಿಸೈರ್ ಸರ್, ಡಿಸೈರ್ 2010 ಮಾಡಲ್. ಇದು ಹೊಸ ಫ್ರೆಶ್ FC, ಈಗಲೇ ಅಲ್ಲಿ 3 ದಿನ ಆಯ್ತು ಮಾಡಿಸಿ. 5 ವರ್ಷ ಇನ್ನೇನು ತಲೆನೇ ಕೆಡ್ಸ್ಕೊಳಂಗಿಲ್ಲ. 2030 ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಸಿಂಗಲ್ ಓನರ್ ಇದೆ, 3rd ಓನರ್ ಅಲ್ಲ. ಆಮೇಲೆ ಅದನ್ನು 3rd ಓನರ್ ಬಜೆಟ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ, ಬರೀ 2,85,000 ಮಾಡ್ಕೊಡ್ತೀನಿ. 285 ಡಾಕ್ಯುಮೆಂಟ್ ರನ್ನಿಂಗ್ ಇರೋದು, ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ. ಫುಲ್ಲಿ ಲೋಡೆಡ್. ಆಮೇಲೆ ಬೇಸಿಕ್ ಗಾಡಿನೂ ಅಲ್ಲ ಸರ್, ಆಮೇಲೆ ಮೈಕ್ರೇಟೆಡ್ ಗಾಡಿ ಕೊಟ್ಬಿಡೋದಲ್ಲ, ಪ್ಯೂರ್ ಗಾಡಿ ಕರ್ನಾಟಕ ಗಾಡಿನೇ ಕೊಡ್ತಾ ಇರೋದು. ನೆಕ್ಸ್ಟ್ ಸೆಡಾನ್ ಸರ್. ಸೆಡಾನ್ ಅಲ್ಲಿ ವೋಲ್ಸ್ವ್ಯಾಗನ್ ತುಂಬಾ ಜನ ಕೇಳ್ತಾ ಇರ್ತಾರೆ ನಿಮ್ ಚಾನಲ್ ಅಲ್ಲಿ, ವೋಲ್ಸ್ವ್ಯಾಗನ್ ಅಲ್ಲಿ ಗಾಡಿ ಸರ್ ಅಂತ. 2012 ಮಾಡಲ್, ಎಲಿಗೆನ್ಸ್ ಮಾಡಲ್. ಇದ್ರಲ್ಲಿ ಆಟೋಮೆಟಿಕ್ ಗಾಡಿ ಇದು. ಆಟೋಮೆಟಿಕ್ ಗಾಡಿ ಇದೆ. ಇದು ಪೆಟ್ರೋಲ್ ಗಾಡಿ ಇದು, ಆಟೋಮೆಟಿಕ್. 80,000 ಓಡಿದೆ, ವೆಂಟೋ. ಇದನ್ನ ಬರೀ 3,45,000 ಕೊಡ್ತಾ ಇದೀನಿ ಸರ್. 345ಕ್ಕೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2012 ಟಾಪ್ ಎಂಡ್ ಕೊಡ್ತಾ ಇದೀನಿ. ಕಂಫರ್ಟ್ ಲೈನ್
ಐಲೈನ್ ಇದು ಕಂಫರ್ಟ್ ಲೈನ್ ಅಲ್ಲ. ಆಮೇಲೆ ಐಲೈನ್ ಆಟೋಮೆಟಿಕ್ ಗಾಡಿ. ಮ್ಯಾನ್ಯುವಲ್ ಗೆ ಇವತ್ತು ಹೇಳ್ತಾ ಇರ್ತಾರೆ 2 ಮುಕ್ಕಾಲ್ ಕೊಡಿ 3 ಕೊಡಿ ಅಂತ. ಆಟೋಮೆಟಿಕ್ ಕೊಡ್ತಾ ಇದೀನಿ ಸರ್ ನಾನು. ಕ್ವಾಲಿಟಿನೂ ಚೆಕ್ ಮಾಡಿ ತಗೊಂಡ್ ಹೋಗ್ರಿ. ಆಮೇಲೆ ಟೈರ್ ಕಂಡೀಷನ್ ನೀವು ಚೆಕ್ ಮಾಡ್ಕೊಳ್ರಿ. 80,000 ನಂದು ಫಾಲೋವರ್ಸ್ ಹೇಳೋದು ಒಂದೇ ಮಾತು, ಕಮ್ಮಿ ಸಿಗ್ತದೆ ಅಂತ ತಗೊಂಡೋಗ್ಬಿಡ್ತೀರಾ. ಟೈರ್ ಇರ್ಲಿಲ್ಲ, ಸಸ್ಪೆನ್ಷನ್ ಇರ್ಲಿಲ್ಲ ಅಂದ್ರೆ ಅದಕ್ಕೆ 23,000 ಖರ್ಚು ಮಾಡ್ಬೇಕು. ತಗೋಬೇಕಾದ್ರೆ ಅದೆಲ್ಲ ತಗೋಬಿಟ್ರೆ ಮತ್ತೆ ಖರ್ಚು ಮಾಡೋದೇನ್ ಬಂತು? ತಗೊಂಡಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು, ಗ್ಯಾರೇಜ್ ಹೋಗ್ಬೇಕು. ಅದನ್ನ ನಾನು ಹೇಳೋದಷ್ಟೇ. ಸೊ ಕೇಳಿದ್ರಲ್ಲ, ಸೊ ವೆಂಟೋ ಕೂಡ ಒಳ್ಳೆ ಪ್ರೈಸ್ ಅಲ್ಲಿ ಇರುವಂತದ್ದು. ಸೊ ನೆಕ್ಸ್ಟ್ ಸರ್ ವರ್ಣ 2007-8 ಗೆ ಮಾರ್ಕೆಟ್ ಅಲ್ಲಿ 1.5 ಕೋಟಿ 1 ಮುಕ್ಕಾಲ್ ಕೋಟಿ ಅಂತ ಹೇಳ್ತಾ ಇರ್ತಾರೆ. 2010 ಮಾಡಲ್ ಇದು ಗಾಡಿ. ಅದರಲ್ಲೂ FC ಫ್ರೆಶ್ ಆಗಿ ಮಾಡಿಸಿದೀನಿ. ಎಲ್ಲ ಡಾಕ್ಯುಮೆಂಟ್ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಸೆಕೆಂಡ್ ಓನರ್ 70,000 ಚಿಲ್ಲರೆ ಗಾಡಿ ಹೊಡಿದೆ. ಟಾಪ್ ಎಂಡ್ SXI ಬರೋದು ಗಾಡಿ ಇದು. ಬರೀ 2,25,000 ಕೊಡ್ಲಿ ಸರ್, ಕೊಟ್ಬಿಡೋಣ. ಹೊಸ ಸೀಟ್ ಕವರ್ ಎಲ್ಲ ಹಾಕ್ಸಿದ್ದಾರೆ. ಹೊಸ ಲೆದರ್ ಸೀಟ್ಸ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಸ್ಟೇರಿಂಗ್ ಅಡ್ಜಸ್ಟಬಲ್ ಇದೆ. ಟೈರ್ ಕಂಡೀಷನ್ ನೀವು ಚೆಕ್ ಮಾಡ್ಕೊಳ್ಳಿ, 80% ಟೈರ್ ಕಂಡೀಷನ್ ಇದೆ. ಎಲ್ಲ ಅಪ್ ಟು ಡೇಟ್ ಇದೆ ಸರ್. ಏನು ಖರ್ಚು ಮಾಡಬೇಡಿ, ತಗೊಳ್ಳಿ, ಓಡಾಡಿ. ಇನ್ನೊಂದೇನು ಅಂದ್ರೆ ಇಡೀ ಬ್ಯಾಂಗ್ಳೂರಲ್ಲೇ ಸರ್ ಯಾವ ಶೋರೂಮ್ ಇರ್ಲಿ ಎಲ್ಲಾ ತನೂ ಕಂಪೇರ್ ಮಾಡ್ಕೊಳ್ರಿ. ವಿತ್ ಇನ್ವಾಯ್ಸ್ ಅಲ್ಲಿ ನಾನು ಹೇಳ್ತಾ ಇರೋದು, ವಿತ್ ಇನ್ವಾಯ್ಸ್ ಅಲ್ಲಿ 3 years ವಾರಂಟಿ ಸಿಗುತ್ತೆ ನಮ್ಮ ಹತ್ರ, ಸರ್ವಿಸ್ ವಾರಂಟಿ. ಇದಕ್ಕೆ ಅಡಿಷನಲ್ ಚಾರ್ಜಸ್ ಇರುತ್ತೆ, ಫ್ರೀ ಆಫ್ ಕಾಸ್ಟ್ ಏನಲ್ಲ. ಆ ಚಾರ್ಜಸ್ ಅಲ್ಲಿ ನಿಮ್ಗೆ ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಸ್ಪಾಟ್ ಫ್ರೀ ಆಗಿ. ಟಾಪ್ ಟು ಬಾಟಮ್ ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್, ಕೂಲೆಂಟ್, ಸ್ಟೇರಿಂಗ್ ಆಯಿಲ್, ಬ್ರೇಕ್ ಆಯಿಲ್, ಕ್ಯಾಲಿಬರ್ ಗ್ರೀಸಿಂಗ್, ಡೋರ್ ಗ್ರೀಸಿಂಗ್, ಸ್ಕ್ಯಾನರ್ ಹಾಕಿ ರಿಪೋರ್ಟ್ ಸಮೇತ ಗಾಡಿ ಕೊಡ್ತೀನಿ ಕೈಗೆ. ವಿತ್ ರಿಪೋರ್ಟ್ ಸಮೇತ ಕೈ ಕೊಡ್ತೀನಿ, ವಿತ್ ವಾರಂಟಿನೂ ಇರುತ್ತೆ. ಅದು ಕೂಡ 3 ವರ್ಷ ನೆಮ್ಮದಿಯಾಗಿ. ಆಮೇಲೆ 3 ವರ್ಷ ಗಂಟೆ ಸರ್ವಿಸ್ ನಮ್ದೇ ಇರುತ್ತೆ, ಗ್ಯಾರೇಜ್ ನಮ್ದೇ ಇದೆ, ಸರ್ವಿಸು ನಮ್ದೇ ಇರುತ್ತೆ. ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಮುಂದೆ ಬಂದ್ರೆ ನೀವು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ i20 ಸರ್, ಇದು ಆಲ್ಮೋಸ್ಟ್ 2018 ಆಟೋಮೆಟಿಕ್ i20 ಸೋಲ್ಡ್ ಔಟ್ ಆಗಿದೆ. ಇನ್ನೊಂದು 2 days ಕಸ್ಟಮರ್ ಕನ್ಫರ್ಮ್ ಮಾಡ್ತಾರೆ. ಬೈ ಚಾನ್ಸ್ ಇದೆ ಏನಾದ್ರು ಇಂಟ್ರೆಸ್ಟೆಡ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತಲ್ಲ, ಕಾಲ್ ಮಾಡಿ ಮಾತಾಡೋಣ. ಆಗಿಲ್ಲ ಅಂದ್ರೆ ಯಾಕೆ ಲೋನ್ಗೆ ಹೋಗಿದ್ದಾರೆ, ಪ್ರೊಫೈಲ್ ಏನಾದ್ರು ಅಪ್ಪು ತಪ್ಪಿ ಆಗ್ಲಿಲ್ಲ ಅಂತ ಅಂದ್ರೆ ನಾನು ಮುಂದೆ ಪ್ರೋಸೆಸ್ ಮಾಡೋಣ. ಸರಿ, ನೆಕ್ಸ್ಟ್ ಟಾಟಾ ಟಿಯಾಗೋ 2016 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, XT ವೇರಿಯಂಟ್. ಆಮೇಲೆ ಬೇಸಿಕ್ ಅಲ್ಲ, XT ವೇರಿಯಂಟ್ ಗಾಡಿ, ಫುಲ್ಲಿ ಲೋಡೆಡ್ ಅಂತ ಇರೋ ಗಾಡಿನ ಬರೀ 3.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡೋಣ. 3.5 ಲಕ್ಷಕ್ಕೆ ಬರೀ 3.5 ಲಕ್ಷಕ್ಕೆ 2016 ಮಾಡಲ್ XT ವೇರಿಯಂಟ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೊಡೋಣ. ಅದು ಕೂಡ ಗಟ್ಟಿ ಗಾಡಿ. ಟಾಟಾ. ನೆಕ್ಸ್ಟ್ ಹೋಂಡಾ ಸಿಟಿ ಸರ್, 2010 ಮಾಡಲ್, ಇವತ್ತು 2.5 2.5 ಮಾರ್ಕೆಟ್ ಅಲ್ಲಿ ಹೇಳ್ತಾವ್ರೆ. 2012 ಮಾಡಲ್ ವಿ ಟಾಪ್ ಎಂಡ್. ಆಮೇಲೆ ಬೇಸಿಕ್ ಗಾಡಿ ಅಲ್ಲ ಸರ್, ವಿ ಟಾಪ್ ಎಂಡ್, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ABS, ಏರ್ ಬ್ಯಾಗ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಅಡ್ಜಸ್ಟಬಲ್, ಮಿರರ್ ಇಂಡಿಕೇಶನ್, ಮ್ಯಾಗ್ ವೀಲ್, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇರೋಂತ ಗಾಡಿ ಸರ್. ಬರೀ 3.5 ಲಕ್ಷ ಗಾಡಿ ಕೊಟ್ಬಿಡೋಣ ಸರ್. 3.5 ಲಕ್ಷ 12 ಮಾಡಲ್ ಹೋಂಡಾ ಸಿಟಿ ಟಾಪ್ ಎಂಡ್ ಕೊಡ್ತಾ ಇದೀನಿ. ಆಮೇಲೆ ವಿತ್ ಕ್ವಾಲಿಟಿ ವೆಹಿಕಲ್ ವಿ ವೇರಿಯಂಟ್ ಕೊಡ್ತಾ ಇದೀನಿ. ಸರಿ, ನೆಕ್ಸ್ಟ್ ಸರ್ ಬೆಲೆನೋ 16 ಬೇಡ 17 ಬೇಕು ಅನ್ನೋರ್ಗೆ ಇದು ಟಾಪ್ ಎಂಡ್, ಇದು ಪುಷ್ ಬಟನ್ ಸ್ಟಾರ್ಟ್. ಇದು 70,000 ಹೊಡೆದೆ, ಸೆಕೆಂಡ್ ಓನರ್ ಅಷ್ಟೇ ಈ ಗಾಡಿನ. ಬರೀ 5,75,000 ಹೇಳ್ತಾ ಇದೀನಿ. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. GST ಕಮ್ಮಿ ಆಯ್ತು, ಆಮೇಲೆ ಡಿಸ್ಕೌಂಟ್ ಕೊಟ್ಟರು ಅಂದ್ರೂ ಇವತ್ತು ಹೋಗಿ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊ ಬನ್ನಿ. ಟಾಪ್ ಎಂಡ್ ವೇರಿಯಂಟ್ ಬಂದು 10,80,000 ಗಾಡಿ ಇದೆ. 10,80,000 ಗಾಡಿ ಇದೆ ರೇಟು. ಈ ಗಾಡಿನ ಬರೀ 5,75,000 ಹೇಳ್ತಾ ಇದೀನಿ. ಇನ್ನೂ ಹೆಚ್ಚು ಕಮ್ಮಿ ಕೊಡ್ತೀನಿ. ನಿಯರ್ಲಿ ಒಂದು 50% ಕಡಿಮೆ ಸಿಗ್ತದೆ. 50% ಕಮ್ಮಿ ಸಿಗ್ತಾ ಇದೆ ಸರ್. ಅದು ಟಾಪ್ ಎಂಡ್, ಬೇಸಿಕ್ ಅಲ್ಲ. ಆಮೇಲೆ ಬೇಸಿಕ್ ರೇಟ್ ಕಂಪೇರ್ ಮಾಡಬೇಡಿ ಸರ್. ಈ ಗಾಡಿದು ಟಾಪ್ ಎಂಡ್ಗೆ ಕಂಪೇರ್ ಮಾಡ್ರಿ, ಅಷ್ಟೇ ನಾನು ಹೇಳೋದು. ನೆಕ್ಸ್ಟ್ ಸರ್ ವರ್ಣ ಓಲ್ಡ್ ಬೇಡ ಸರ್, ಇನ್ನೊಂಚೂರು ಜಾಸ್ತಿ ಬರಲಿ ನ್ಯೂ ಮಾಡಲ್ ಅಂದ್ರೆ 2011 ಮಾಡಲ್ ಟ್ರಾನ್ಸ್ಫಾರಮ್ ಶೇಪ್. ಇದು ನೀವು ನೋಡ್ತಾ ಇರ್ಬೋದು ಮಾರ್ಕೆಟ್ ಅಲ್ಲಿ 11 ಮಾಡಲ್ ಟ್ರಾನ್ಸ್ಫಾರಮ್ ಶೇಪ್ 2.5-3 ಲಕ್ಷಕ್ಕೆ ಮಾರ್ತಾ ಇದಾರೆ. ಬರೀ ಫೈನಲ್ ಟು ಫೈನಲ್ 2.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. 2.5ಗೆ ಬರೀ 2.5 ಲಕ್ಷಕ್ಕೆ ಸರ್. ಇವತ್ತು ಐಡೆಂಟಿಕರ್ ಸ್ವಲ್ಪ ಸ್ಪೆಷಲ್ ಅದು. ಯಾವ ಗಾಡಿ ನೋಡಿ 90% ಗಾಡಿಗಳು 5 ಲಕ್ಷದ ಒಳಗಡೆ ಗಾಡಿ. ಅದು ಪಳಪಳ ಉಳಿತಾ ಇದೆ ಗಾಡಿ ವಿತ್ ಸರ್ಟಿಫೈಡ್ ಇರೋ ಗಾಡಿಗಳು, ಎಲ್ಲ ಟಾಪ್ ಎಂಡ್ ಗಾಡಿಗಳು, ಎಲ್ಲ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಇರೋಂತವೆ. ಥರ್ಡ್ ಓನರ್ ಲಿಮಿಟೆಡ್ ಆಗಿದಾವೆ, ಅದು ಕ್ವಾಲಿಟಿ ಚೆನ್ನಾಗಿರೋವು. ಅಂದ್ರೆ ಕಂಡೀಷನ್ ಮೇನ್ ಕಂಡೀಷನ್ ನಾನು ಹೇಳ್ತಾ ಇರೋದು. ತಗೊಂಡು ರೆಡಿ ಆಗಿರೋ ಗಾಡಿ ಮಾಡಿ ಮಾರ್ಬಿಟ್ಟು ಆಮೇಲೆ 3 ದಿನಕ್ಕೆ ಮತ್ತೆ ಬೇಡ ಅಂತ ಬರೋದು ಅದೆಲ್ಲ ಇಲ್ಲ. ಬನ್ನಿ ಚೆಕ್ ಮಾಡಿ ನೋಡ್ರಿ, ಎಲ್ ಬೇಕಾದ್ರೂ ಚೆಕ್ ಮಾಡ್ಕೊಂಡು ಆಮೇಲೆ ದುಡ್ಡು ಕೊಡ್ರಿ. ಗಾಡಿ ತಗೊಂಡ್ರೆ ವಾಪಸ್ ಬರಂಗಿಲ್ಲ, ಹಂಗೆ ಅಂತ ಕಂಡೀಷನ್ 100% ಗ್ಯಾರಂಟಿ. ನೆಕ್ಸ್ಟ್ ಪಲ್ಸರ್ ರೆನಾಲ್ಟ್ ಪಲ್ಸರ್ ಸರ್, ಇದು 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಇದು ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಇರೋದು. ಆಮೇಲೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಎಲ್ಲ ಇದ್ರಲ್ಲೂ ಅಡಿಷನಲಿ ಹಾಕಿದ್ದಾರೆ. ಟೈರ್ ಕಂಡೀಷನ್ ನೀವು ಚೆಕ್ ಮಾಡ್ಕೊಳ್ಳಿ, 80% ಟೈರ್ಸ್ ಇದೆ. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಬರೀ 2,99,000 ಕೊಟ್ಬಿಡೋಣ ಸರ್. 13 ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಹೇಳ್ತಾ ಇರೋದು. ಮಾಡಲ್ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಚೆಕ್ ಮಾಡ್ಕೊಂಡು ಆರಾಮಾಗಿ ತಗೊಳ್ರಿ, ಬೇಜಾರಿಲ್ಲ. ನೆಕ್ಸ್ಟ್ ಸರ್ ರೆನಾಲ್ಟ್ ಕ್ಯಾಪ್ಚರ್ ಯೂನಿಕ್ ಗಾಡಿ ಅಂತ ಹೇಳ್ಬೋದು. ರೋಡ್ ಕ್ಲಿಯರೆನ್ಸ್ ಚೆಕ್ ಮಾಡಿಸಿ ಸರ್. ಯಾವ ಹಳ್ಳದಲ್ಲಿ ಬೇಡ, ಎಲ್ ಬೇಕಾದ್ರೆ ಹತ್ತಿ ಇಳಿಸಿ, ಅಷ್ಟು ದೊಡ್ಡ ಗಾಡಿ ಇದು. SUV ಗಾಡಿ, ಡೀಸೆಲ್ ಗಾಡಿ, 2019 ಮಾಡಲ್.
49,000 ಹೊಡೈತೆ ಗಾಡಿ ಬರೀ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. ಹಿಸ್ಟ್ರಿನೂ ತೆಗ್ದಿಟ್ಟಿದೀನಿ, ಯಾರು ಬೇಕಾದ್ರೆ ಬನ್ನಿ ಹಿಸ್ಟ್ರಿ ಕೊಡ್ತೀನಿ, ನೋಡ್ಕೊಳ್ರಿ ತಗೊಂಡೋಗ್ರಿ. 2019 ಮಾಡಲ್ ಡೀಸೆಲ್ ಗಾಡಿ, ಅದು 18-20 ಬರೋ ಅಂತ ಮೈಲೇಜ್ ಗಾಡಿ, ಒಳ್ಳೆ ಗಟ್ಟಿ ಗಾಡಿ ಅಂತಲೇ ಹೇಳ್ಬೋದು. ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ಶೋರೂಮ್ ಪ್ರೈಸ್ ಇವತ್ತು 13 ಲಕ್ಷ ಚಿಲ್ಲರೆ ಇದೆ. ಇವತ್ತು ಆನ್ ರೋಡ್ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ ಗೂಗಲ್ ಅಲ್ಲಿ ಹಾಕ್ಬಿಟ್ಟು. ಟಾಪ್ ಎಂಡ್ ಬಂದು ನಿಮ್ಗೆ ಇನ್ನೂ ಜಾಸ್ತಿ ಇದೆ. ಈ ವೇರಿಯಂಟ್ ಬಂದು ನಿಮ್ಗೆ ಇನ್ನೂ 12 ಲಕ್ಷ ಚಿಲ್ಲರೆ 13 ಲಕ್ಷ ಇದೆ. ಬರೀ 5,85,000 ಕೊಡ್ತಾ ಇದೀನಿ. ಇನ್ನೊಂದು ಏನ್ ಗೊತ್ತಾ ಸರ್ ಹೈಲೈಟ್ ನನ್ಗೆ ಇಷ್ಟ ಆಗಿದೆ ಈ ಕಾರಲ್ಲಿ, ಏನು ನಮ್ ಮೈಸೂರು ನಂಬರ್ ಸರ್, ಇದು ಮೈಸೂರು ನಂಬರ್, ಕ್ವಾಲಿಟಿನೂ ಹಂಗೆ ಇದೆ ಸರ್. ವಿತ್ 49,000 ಹೊಡಿದೆ. ಪ್ಲಸ್ ಪಾಯಿಂಟ್ ಮೈಂಡಲ್ಲಿ ಇಟ್ಕೊಳ್ಳಿ, ಬರೀ ಲೋ ಮೈಲೇಜ್ 19 ಮಾಡಲ್ ಗಾಡಿ ಇದು. ಅದು ಲೆಸ್ ಡ್ರಿವನ್. ಬರೀ ನೀವು ಮಾರ್ಕೆಟ್ ಈಗ್ಲೂ OLX ಅಲ್ಲಿ ಬೇಕಾ, ಕಾರ್ಟೂನಿ ಬೇಕಾ, ಸ್ಪಿನ್ನಿ ಬೇಕಾ, ಎಲ್ಲೂ ಬೇಕಾದ್ರೂ ಹಾಕಿ 6.5 ಲಕ್ಷ ಇದೆ, 6.5-7 ಲಕ್ಷ ಇದೆ ಮಾರ್ಕೆಟ್. ಇನ್ನೂ ಒಂದು 70-80,000 ಡಿಸ್ಕೌಂಟ್ ನಮ್ದು. ಅಂದ್ರೆ ಒರಿಜಿನಲ್ ಕಾಂಪಿಟೇಟಿವ್ ಪ್ರೈಸ್. ಆರಾಮಾಗಿ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಆಮೇಲೆ ಬೇರೆ ಕ್ವಾಲಿಟಿ ಗಾಡಿ ಚೆಕ್ ಮಾಡಿ ಸರ್, ಪ್ಲೀಸ್ ಹೇಳೋದು. ಸರ್ ಕ್ರೆಟಾ 2016 ಪೆಟ್ರೋಲ್ ಗಾಡಿ ಇದು. SX ವೇರಿಯಂಟ್ ಬರುತ್ತೆ ನಿಮ್ಗೆ. ಇದರಲ್ಲಿ ಟಾಪ್ ಎಂಡ್ ಎಲ್ಲ ಆಲ್ಮೋಸ್ಟ್ 1 lakh ಓಡಿದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಪಿನ್ ಟು ಪಿನ್ ಶೋರೂಮ್ ಅಲ್ಲೇ ಮೇಂಟೈನ್ ಮಾಡಿರೋದು. 6.5 ಲಕ್ಷ ಹೇಳ್ತಾ ಇದೀನಿ ಸರ್. ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಕಡಿಮೆ ಆಗುತ್ತೆ ಮಾಡ್ಕೊಡೋಣ. ಅದು ಟಾಪ್ ಎಂಡ್. ನೀವು ಟೈಲಂಪೇ ನೋಡ್ಬೋದು, ಮಾಡಿಫೈಡ್ ಟೈಲಂಪ್ ಹಾಕಿರೋದು ಅದು ಕಸ್ಟಮರ್. ಬರೀ ಟೈಲಂಪ್ಗೆ ಆಗುತ್ತೆ 15,000-20,000. ಹೌದು. ಅದು ಕೂಡ ಕ್ರೆಟಾ. ಹೌದು. ನೆಕ್ಸ್ಟ್ 3.5 ಲಕ್ಷದಲ್ಲಿ ಸರಿ ಒಳ್ಳೊಳ್ಳೆ ಗಾಡಿ ತರಿಸ್ಬಿಟ್ಟಿದ್ದೀನಲ್ಲ, ಇದೊಂದು ಕೊಟ್ಬಿಡೋಣ. 2011 ಮಾಡಲ್ ಜೈಲೋ ಡೀಸೆಲ್ E8 ಟಾಪ್ ಎಂಡ್. ಆಮೇಲೆ ಯಾವ್ದೋ ಬೇಸಿಕ್ ಗಾಡಿ ಕೊಟ್ರು ಅಂತ ಹೇಳ್ಬಿಡ್ರಿ. ಆಮೇಲೆ ಟಾಪ್ ಎಂಡ್ ಗಾಡಿ ಯಮಾಕ್ ಇಂಜಿನ್ ಬರುತ್ತೆ, ನೀವು ಚೆಕ್ ಮಾಡ್ಕೋಬಹುದು. ಬರೀ 3.5 ಲಕ್ಷ ಹೇಳ್ತಾ ಇದೀನಿ. ಇನ್ನು ಮುಂದೆ ಬಂದ್ಮೇಲೆ 5,000 ಹೆಚ್ಚು ಕಮ್ಮಿ ಮಾಡ. ಇನ್ನು ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಎರ್ಟಿಗಾ ಸರ್. ಎರ್ಟಿಗಾದಲ್ಲಿ ನಿಮ್ಗೆ ಡೀಸೆಲ್ ಬೇಕು ಅಂದ್ರೆ ಡೀಸೆಲ್ ಇದೆ, ಪೆಟ್ರೋಲ್ ಬೇಕು ಅಂದ್ರೆ ಪೆಟ್ರೋಲ್ ಇದೆ. ಇದು ಪೆಟ್ರೋಲ್, ಇದು ಡೀಸೆಲ್. ಇದು 2012 ಮಾಡಲ್ ಡೀಸೆಲ್, ಇದು 2013 ಪೆಟ್ರೋಲ್. ಈ ಗಾಡಿ ಬಂದು ಫೈನಲ್ ಟು ಫೈನಲ್ 5,10,000 ಮಾಡ್ಕೊಟ್ಬಿಡ್ತೀನಿ. 13 ಮಾಡಲ್ ಎರ್ಟಿಗಾ. ನೀವು ಮಾರ್ಕೆಟ್ ನಿಮ್ ಮೈಸೂರಲ್ಲ ಕಂಪೇರ್ ಮಾಡ್ಕೊಬಿಡಿ ಸರ್. ಎರ್ಟಿಗಾಗೆಲ್ಲ ತೊಂದ್ರೆ ಇಲ್ಲ. 13 ಮಾಡಲ್ ಬರೀ 5,10,000 ಕೊಡೋಣ. ಡೀಸೆಲ್ ಬರೀ 4,75,000 ಕೊಟ್ಬಿಡೋಣ. 4,75,000 ಎರ್ಟಿಗಾ ಕೊಟ್ಬಿಡೋಣ. ಯಾಕಂದ್ರೆ ಎರ್ಟಿಗಾ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ. ಡಿಮ್ಯಾಂಡ್ ಅಲ್ಲೂ ಇದೆ, ಕ್ವಾಲಿಟಿ ಗಾಡಿ. ಕ್ವಾಲಿಟಿ ಇಲ್ಲ ಅಂದ್ರೆ 4 ಲಕ್ಷಕ್ಕೆ ಸಿಗ್ತವೆ, ಇಲ್ಲ ಅಂತ ಹೇಳಲ್ಲ. ಗಾಡಿ ಚೆಕ್ ಮಾಡ್ಕೊಳ್ರಿ. 100% ಆಕ್ಸಿಡೆಂಟ್ ಫ್ರೀ, 100% ಇಂಜಿನ್ ಗ್ಯಾರಂಟಿ, 100% ಸಸ್ಪೆನ್ಷನ್ ಇರ್ಲಿ, ಪಿಕಪ್ ಇರ್ಲಿ, ಎಲ್ಲ ಚೆನ್ನಾಗಿದೆ, ಏನು ಖರ್ಚು ಮಾಡಂಗಿಲ್ಲ. ನೆಕ್ಸ್ಟ್ ಆನೆ 2014 ಮಾಡಲ್ 4x4 ವೆಸ್ಟ್ ಬೆಂಗಾಲ್ ಗಾಡಿ ಇರೋದು. NOC ಆಲ್ರೆಡಿ ಹಾಕಿದೀನಿ. NOC ಸಿಗ್ಬಿಡುತ್ತೆ. ವಿತ್ NOC ಸಮೇತ 5,15,000 ಲಕ್ಷ ಕೊಡ್ತೀನಿ. ವಿತ್ ರಿಜಿಸ್ಟ್ರೇಷನ್ 6,15,000 ಲಕ್ಷ. W8 ಟಾಪ್ ಎಂಡ್ 4x4 2014 ಮಾಡಲ್ ಗಾಡಿ. 14 ಮಾಡಲ್. ಇನ್ನೊಂದ್ಸಲ ಬಿಡಿ ಪ್ರೈಸ್. 14 ಮಾಡಲ್ ಗಾಡಿ ಬಂದು ನಿಮ್ಗೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್, ನಿಮ್ ನೇಮ್ ಟ್ರಾನ್ಸ್ಫರ್ ಸಮೇತ ಬರೀ 6,25,000ಕ್ಕೆ. ಅದು ಮಾಡಿಫೈಡ್ ಬ್ಯಾಕ್ ವೀಲ್, ಟೈರ್, ಟಚ್ ಸ್ಕ್ರೀನ್ ಸಿಸ್ಟಮ್, ಡೈಮಂಡ್ ಎಲ್ಲ ಹಾಕಿರೋಂತ ಗಾಡಿ. 4x4 ಗಾಡಿ ಹೇಳ್ತಾ ಇರೋದು. ಹಂಗೆ ತಗೋತೀರಾ 5,25,000. ನೆಕ್ಸ್ಟ್ ಸರ್. ನೆಕ್ಸ್ಟ್ ಜಾಜ್ ಇದೆ ಸರ್. 2 ಗಾಡಿ ಜಾಜ್ ಇದಾವೆ. ಸಿಂಗಲ್ ಓನರ್ ಇದೆ, ಥರ್ಡ್ ಓನರ್ ಇದೆ. ಇದು ಟಾಪ್ ಎಂಡ್, ಇದು ಮಿಡ್ಲ್ ವೇರಿಯಂಟ್. 15 ಮಾಡಲ್. 2 ಗಾಡಿ ಯಾವ್ದಾರ ಗಾಡಿ ತಗೊಳ್ಳಿ ಸರ್. ಫೈನಲ್ ಫಿಕ್ಸ್ ರೇಟ್, ನೆಗೋಷಿಯಬಲ್ ಇಲ್ಲ. ಬರೀ 3,99,000ಕ್ಕೆ. 3,99,000 ಫಿಕ್ಸ್ ರೇಟ್, ನೋ ನೆಗೋಷಿಯಬಲ್. 2015 ಮಾಡಲ್ ಟಾಪ್ ಎಂಡ್ ಹೋಂಡಾ ಜಾಸ್ಗಳು. ಮಾರ್ಕೆಟ್ ಅಲ್ಲಿ ಇವತ್ತು 5,500 ಕಮ್ಮಿ ಯಾರು ಹಾಕಿಲ್ಲ. ಚೆಕ್ ಮಾಡ್ಕೊಳ್ಳಿ. ಬರೀ 3,39,000ಕ್ಕೆ ವಿತ್ ಶೋರೂಮ್ ರೆಕಾರ್ಡೆಡ್. ಎಲ್ಲ ಆರಾಮಾಗಿ ಚೆಕ್ ಮಾಡ್ಬಿಟ್ಟು ತಗೊಂಡೋಗ್ರಿ. ನೆಕ್ಸ್ಟ್ ಯಾವ ಡೀಟೇಲ್ ಕೊಡೋಣ ಬನ್ನಿ ಸರ್. ವರ್ಣ ಇನ್ನೊಂದು ಕೊಟ್ಬಿಡೋಣ. ಇನ್ನು ಒಂದಲ್ಲ 2 ಕೊಟ್ಬಿಡೋಣ. 2 ಇದೆ. ಫ್ಲೂಡಿಕ್ ಯಾರು ಓಲ್ಡ್ ಶೇಪ್ ಬೇಡ ಸರ್, ನಂಗೆ ಫ್ಲೂಡಿಕ್ ಬೇಕು ಅಂತಾರೆ. ಅವ್ರಿಗೆ ನೋಡಿ 2012 ಇದೆ, 2014 ಇದೆ. 2 ಇದಾವೆ ಇಲ್ಲಿ. 2 ಇದು ಬಂದು ಮಿಡ್ಲ್ ವೇರಿಯಂಟ್ ಬರುತ್ತೆ, ಅದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಇದು ಬಂದು ಫೈನಲ್ ಟು ಫೈನಲ್ 3,65,000 ಮಾಡ್ಕೊಡ್ತೀನಿ. 365ಕ್ಕೆ. ಇದು ಬೇಕಾ ಟಾಪ್ ಎಂಡ್ ಬೇಕಾ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 4 ಲಕ್ಷಕ್ಕೆ 4 ಲಕ್ಷ ಫೈನಲ್ ರೇಟು. ಪೆಟ್ರೋಲ್ ಡೀಸೆಲ್? 2 ಪೆಟ್ರೋಲ್, 2 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಮೇಂಟೆನೆನ್ಸ್ ಕಡಿಮೆ. ಹೌದು. ನೆಕ್ಸ್ಟ್ ಸಿವಿಕ್ ನಮ್ಮ ಹುಡುಗರಿಗೋಸ್ಕರ ಯಾವಾಗ್ಲೂ ಕೇಳ್ತಾ ಇರ್ತಾರೆ. ಹೌದು. 2010 ಮಾಡಲ್, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಸೆಕೆಂಡ್ ಓನರ್ ವೆಹಿಕಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 1.8 cc ಇಂಜಿನ್. ಗಾಡಿ ಬಂದು ಹೊಸ FC ಮಾಡಿಸಿದೀವಿ ನಾವೇನೆ. ಎಲ್ಲ ಫ್ರೆಶ್ ಇದೆ. ಇನ್ನು 5 ವರ್ಷ ಮಾತಾಡಂಗಿಲ್ಲ. ಇನ್ಶೂರೆನ್ಸ್, FC, ಡಾಕ್ಯುಮೆಂಟೇಶನ್ ಎಲ್ಲ ರನ್ನಿಂಗ್ ಇರೋದು. ಇವತ್ತು 2006-07ಗೆ 2,25,000 ಅಂತಾರೆ. 2010 ಹೊಸ ಡಾಕ್ಯುಮೆಂಟ್ ಇರೋದು, ಎಲ್ಲ ರನ್ನಿಂಗ್ ಇರೋಂತ ಗಾಡಿ. 2,99,000 ಕೊಡಿ ಸರ್. 2,99,000 ಫೈನಲ್ ಮಾಡ್ಬಿಡೋಣ. ಓನರ್ ಎಷ್ಟಿದೆ?
ಸೆಕೆಂಡ್ ಓನರ್ ಗಾಡಿ ಅಪ್ ಟು ಶೋರೂಮ್ ಹಿಸ್ಟ್ರಿ. ಶೋರೂಮ್ ತಗೊಂಡೋಗಿ ನಿಲ್ಸ್ಕೊಳ್ರಿ, ಚೆಕ್ ಮಾಡ್ರಿ, ಆಮೇಲೆ ದುಡ್ಡು ಕೊಡ್ರಿ. ಓಕೆ. ಸೊ ಅಣ್ಣ ತೋರಿಸ್ದು, ಸಿವಿಕ್ ತೋರಿಸ್ದು. ಜಾಗವರು ಸರ್ ಆಕ್ಚುಲಿ ಇದು ಜಾಗವ್ರು ಬಂದು ಇದು ಡೀಟೇಲ್ಸ್ ನೆನ್ನೆ ಬಂದಿರೋದು. ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡಿ ಅದು ಡೀಟೇಲ್ಸ್ ಎಲ್ಲ ನಾನು ಚೆಕ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ. ನಿಮ್ಗೆ ಯಾವ ಸೆಗ್ಮೆಂಟ್ ಅಲ್ಲಿ ಬೇಕು 3 ತರನು ಸಿಗುತ್ತೆ ಇಲ್ಲಿ. ಎಲ್ಲ ಪ್ರೀಮಿಯಂ ಲೆವೆಲ್ ಅಲ್ಲಿ ಇದೆ ನೋಡಿ. ಓಕೆ. ಯಾವ ಮೇಕ್ದು ಬೇಕು ಎಲ್ಲಾನು ಕೂಡ. ಓಕೆ. ಇನ್ನು 2 ಸೂಪರ್ ಇದೆ. 2012 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ಬರೋ ಅಂತ ಗಾಡಿ ಇದು. ಮಾಡಿಫೈಡ್ ಮ್ಯಾಗ್ವಿಲ್ ಟೈರ್ ಏನು ಆಲ್ಮೋಸ್ಟ್ ಅದೇ 70,000 80,000 ಆಗುತ್ತೆ. ಬರೀ 5.25 ಲಕ್ಷ ಹೇಳ್ತಾ ಇದೀನಿ. ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 5.25 ಲಕ್ಷಕ್ಕೆ ಸೂಪರ್ ಪೆಟ್ರೋಲ್ ಕೊಡ್ತಾ ಇದೀನಿ. 12 ಮಾಡಲ್ ಗಾಡಿ, ಸಿಂಗಲ್ ಓನರ್. ಓಕೆ. ಸ್ಕೋಡಾ ಸೂಪರ್ ಲಕ್ಸರಿ. ಹಂಗೆ ಇಂಟೀರಿಯರ್ ಕೂಡ ತೋರಿಸ್ಕೊಟ್ಬಿಡ್ತೀವಿ. ಸೊ ನೀವು ನೋಡ್ತಾ ಬಹುದು, ಆರಾಮಾಗಿ ತೋರಿಸಿದ್ದಾರೆ. ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ. ಇಂತ ಆಪ್ಷನ್ ಇಲ್ಲ ಅಂತ ಹೇಳಂಗೆ ಇಲ್ಲ ಗಾಡಿ ಇಲ್ಲ ಅದ್ರಲ್ಲಿ. ಹೌದು. ಗೂಗಲ್ ಅಲ್ಲಿ ನೋಡ್ಕೊಂಡ್ರೆ ಒಂದ್ ಅರ್ಧ ಗಂಟೆ ಬೇಕು ನೋಡಕ್ಕೆ. ಸಡನ್ ನಲ್ಲಿ ಒಳ್ಳೆ ಕಂಫರ್ಟ್ ಆಗಿರ್ಲ, ರಾಯಲ್ ಆಗಿ ಹಿಂದಾಡೆ ಕೂತ್ರು ಕಾಲ್ ಮೇಲೆ ಕಾಲ್ ಹಾಕಂಗ್ ಕೂತಬೇಕು ಅಂದ್ರೆ ಒಳ್ಳೆ ಗಾಡಿ ನೋಡಿ ಸರ್. ಇದು ರೆನಾಲ್ಟ್ ಸ್ಕಾಲಾ. ಇದು ಬಂದು ಸೂಪರ್ ಆಗಿದೆ. 2013 ಡೀಸೆಲ್. ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಟೈರ್ ಕಂಡೀಷನ್ ಇಂದ ಹಿಡಿದು ಮ್ಯಾಗ್ವೀಲ್ ಇಂದ ಹಿಡಿದು ಪ್ರತಿ ಒಂದು ಬರುತ್ತೆ. ಮೈಲೇಜ್ ಬೇಡ ಅಂದ್ರೆ ಸಿಟಿಲಿ 18-20 ಬರುತ್ತೆ. ಹೈವೇ 20-25 ಡಿಪೆಂಡ್ ಆನ್ ಡ್ರೈವ್. ಹೆಂಗ್ ಓಡಿಸ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಬರೀ 3,20,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ ಸರ್, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ. 3,25,000ಕ್ಕೆ. ಓಕೆ. ನಿಮ್ಮ ಹತ್ರ ಹ್ಯಾಚ್ ಬ್ಯಾಕ್ ಒಳ್ಳೆ ಕಲೆಕ್ಷನ್ಸ್ ಗಳಿದೆ. ಸೆಡನ್ ಅಲ್ಲೂ ಎಲ್ಲಾ ಮೇಕಲ್ಲೂ ಕೂಡ ಎಲ್ಲ ಬರೀ ಪ್ರೈಸಿಂಗ್ ಅಲ್ಲಿ ಇದೆ. ಈಕೋ ಫ್ರೆಂಡ್ಲಿ ಎಲ್ಲ 5 ಲಕ್ಷದ ಒಳಗಡೆ ಜಾಸ್ತಿ. 90% ಗಾಡಿಗಳು 5 ಲಕ್ಷದ ಒಳಗಡೆ. ನಿಮ್ಗೆ ಸೆಡನ್ ಬೇಕಾ, ಹ್ಯಾಚ್ ಬ್ಯಾಕ್ ಬೇಕಾ, SUV ಬೇಕಾ, ಇಲ್ಲ ಅಂದ್ರೆ XUV ಬೇಕಾ, ಎಲ್ಲಾ ಗಾಡಿಗಳು ಅವೆ 5 ಲಕ್ಷದ ಒಳಗಡೆ ಬಜೆಟ್. ಓಕೆ. ಸರ್ ಬ್ರೇಕ್ ಸಾಕು ಬ್ರೇಕ್ ಜಾಸ್ತಿ ಆಗೋಯ್ತು. ಹೇಳಿ ಮತ್ತೆ ಡೀಟೇಲ್ ಆಗರೆ. 2013 ಮಾಡಲ್ ಹೋಂಡಾ ಅಮೇಜ್ ಡೀಸೆಲ್ ಗಾಡಿ ಬ್ರೋ. ಇದು 2013 ಮಾಡಲ್ ಡೀಸೆಲ್ ಮಿಡ್ಲ್ ವೇರಿಯಂಟ್. 4 ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್ ಎಲ್ಲ ಬರೋ ಅಂತ ಗಾಡಿ. ಗಾಡಿಲಿ ಬ್ರ್ಯಾಂಡ್ ನ್ಯೂ ಸಸ್ಪೆನ್ಷನ್ ವರ್ಕು ನಾವೇ ಮಾಡಿಸಿದೀವಿ. ಸಸ್ಪೆನ್ಷನ್ ಹೋಗಿತ್ತು ಅಂತ ಹೇಳಿ. ಟೈರ್ ಅಪ್ ಟು 80% ಇದೆ. ಪ್ಯೂರ್ ಲೆದರ್ ಸೀಟ್ಸ್ ಇದೆ. ಸ್ಟೇರಿಂಗ್ ಕವರ್ ಎಲ್ಲ ಇದೆ ಗಾಡಿಲಿ. ನೀವು ಬಾಡಿ ಲೈನ್ ಚೆಕ್ ಮಾಡ್ತಾ ಇರ್ಬೋದು. ತುಂಬಾ ವೆಲ್ ಮೇಂಟೈನ್ ಆಗಿದೆ ಬಾಡಿ ಲೈನ್. ಏನ್ ಪ್ರೈಸ್ಗೆ ಆದ್ರೆ ನಿಮಗೆ ಸಿಗ್ಬೋದು ಬ್ರೋ. 13 ಮಾಡಲ್ ಡೀಸೆಲ್ ಅಮೇಜ್. 13 ಮಾಡಲ್ ನೀವು ಹೇಳಿ. ನಿಮ್ಮ ಅನಿಸಿಕೆ ಪ್ರಕಾರ ನೀವು ನೋಡ್ದಂಗೆ. ಇಲ್ಲ ಬೇಡ, ನೀವೇ ಹೇಳ್ಬಿಡಿ. ನಾವೇ ಹೇಳ್ಬಿಡೋಣ. ಹೇಳ್ಬಿಡಿ ನೀವು. ಫೈನಲ್ 2,75,000 ರೂಪಾಯಿ ಗಾಡಿ ಕೊಟ್ಬಿಡೋಣ. 2.75ಕ್ಕೆ 2013 ಡೀಸೆಲ್ 2,75,000 ರೂಪಾಯಿಗೆ ಗಾಡಿ ಕೊಟ್ಬಿಡೋಣ. ವಿತ್ ರಿಜಿಸ್ಟ್ರೇಷನ್ ಮಾಡ್ಕೊಟ್ಬಿಡೋಣ ಒಲಿಯವ್ರಿಗೆ. ಓಕೆ. ವಿತ್ ರಿಜಿಸ್ಟ್ರೇಷನ್. ಓಕೆ. 275ಗೆ. ಓಕೆ. ನೆಕ್ಸ್ಟ್ ಇನ್ನೂ ಸೆಡನ್ ಗಳು ಬೇಜಾನ್ ಇದೆಯಲ್ಲ ಇಲ್ಲಿ? ಬೇಜಾನ್ ಇದಾವೆ ಸರ್. ಅದು ಇನ್ನು ಆಲ್ಮೋಸ್ಟ್ ಸೋಲ್ಡ್ ಔಟ್. ಯಾವ್ದು ವೆಂಟೋ ಕಸ್ಟಮರ್ ವೆಹಿಕಲ್ ಇದೆಯಾ. 2011 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. ಸ್ಕೋಡಾ ಫ್ಯಾಬಿಯಾ ಪೆಟ್ರೋಲ್ ಗಾಡಿ. ಲೋ ಬಜೆಟ್ ಅಲ್ಲಿ ಯಾರು ಕಲಿಯಕ್ ಅಂದ್ರೆ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಆಗಿದೆ. ಬರೀ 2,10,000 ಕೊಟ್ಬಿಡೋಣ. 2.10ಕ್ಕೆ ಬರೀ 2,10,000ಕ್ಕೆ ಸಿಂಗಲ್ ಓನರ್ ಗಾಡಿ ಕೊಡೋಣ. ನೆಕ್ಸ್ಟ್ ಮಜಲ್ ಬಾಬಾ ಡೆಸ್ಟರ್ 14 ಮಾಡಲ್. ಅಲ್ಲೂ 3.5 ಕೊಟ್ಟು ಇದು 3.5 ಕೊಟ್ಟಿಲ್ಲ ಅಂದ್ರೆ ನಮ್ ಜನಗಳು ಬೇಜಾರಾಗಲ್ವಾ? ನಾನೇ ಬೇಜಾರಾಗ್ಬಿಡ್ತೀನಿ. 2014 ಮಾಡಲ್ 110 PS ಟಾಪ್ ಎಂಡ್. ಬರೀ ಇದನ್ನು 3.5 ಲಕ್ಷಕ್ಕೆ ಕೊಟ್ಬಿಡೋಣ. 3.5 ಲಕ್ಷಕ್ಕೆ ಫೈನಲ್ ಇದು ಕೊಟ್ಬಿಡ. ಓಕೆ. ನೆಕ್ಸ್ಟ್ ಪಕ್ಕದು ರೆಕ್ಸ್ಟಾನ್ HR ರಿಜಿಸ್ಟ್ರೇಷನ್ ನೀವು ನೋಡ್ತಾ ಇರ್ಬೋದು. ಗಾಡಿ NOC ರೆಡಿ ಇದೆ ಆಲ್ರೆಡಿ. RX 5 ವೇರಿಯಂಟ್ ಬರುತ್ತೆ. ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. 90,000 ಗಾಡಿ ಓಡಿದೆ. ಬರೀ 4.5 ಲಕ್ಷಕ್ಕೆ ವಿತ್ NOC ಸಮೇತ ಕೊಟ್ಬಿಡೋಣ. 4.5 ಲಕ್ಷ. ಬರೀ 4.5 ಲಕ್ಷಕ್ಕೆ ವಿತ್ NOC ಸಮೇತ ಕೊಟ್ಬಿಡೋಣ. ಓಕೆ. i10 ಸರ್ i10 ಇದು 2010. ಇದು 2011 ರಿಡ್ಜ್. ಈ 2 ಗಾಡಿ ಪೆಟ್ರೋಲ್ ಗಾಡಿ, 2 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. 2 ಗಾಡಿಲಿ ಯಾವ ಗಾಡಿನಾರು ತಗೊಳ್ಳಿ, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ಗಾಡಿ. ಬರೀ 2,75,000 ಕೊಡ್ರಿ. 2 ಗಾಡಿಲಿ ಯಾವ್ದಾರು ತಗೊಳ್ರಿ 2,75,000. 2 ಗಾಡಿ ಸೇರಿಸಿ 2.75. ನಾನು ಮತ್ತೆ ಜೊತೆ ಬಂದ್ಬಿಡೋಣ ಅದಕ್ಕೆ. 2ರಲ್ಲಿ ಯಾವ್ದಾರು ತಗೊಳ್ಳಿ 2.75. ಕ್ವಿಡ್ ಆಟೋಮೆಟಿಕ್ 2017 ಮಾಡಲ್. ಓಕೆ. ಕ್ಲೈಂಬರ್ ಇದು. ಕ್ಲೈಂಬರ್ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್. ಬರೀ 3,25,000 ರೂಪಾಯಿ ಕೊಡೋಣ ಗಾಡಿ. 3.25ಕ್ಕೆ. 3.25. ಓಕೆ. 3,25,000ಕ್ಕೆ. ಡಿಸೈರ್ 2013 ಮಾಡಲ್ ಇದು ಗಾಡಿ. ಮಿಡ್ಲ್ ವೇರಿಯಂಟ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇರೋಂತ ಗಾಡಿ. ಡೆಲ್ಲಿ ಗಾಡಿ ಇದು. ಡೆಲ್ಲಿ ಗಾಡಿ ಇರೋದು. ವಿತ್ NOC ರೆಡಿ ಇದೆ. ಬರೀ 2 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. 2 ಲಕ್ಷಕ್ಕೆ. ಬರೀ 2 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. ಇವಾಗ ಕೊಡಿ ನೋಡೋಣ ಆಫರ್. ಸ್ಯಾಂಟ್ರೋಗೆ ಅದು ಎಷ್ಟು ಮಾಡ್ಲಿರ್ಬೋದು? ಮಾರ್ಕೆಟ್ ಅಲ್ಲಿ ಎಲ್ಲ 5, 6 ಎಲ್ಲ ತಂದ್ಬಿಡ್ತಾರೆ. ನಾನ್ ತಂದಿರೋದು ಎಷ್ಟು ಮಾಡ್ಲಿ ಹೇಳಿ? 2014 ನವೆಂಬರ್ ರಿಜಿಸ್ಟ್ರೇಷನ್. ಆಲ್ಮೋಸ್ಟ್ 15 ಲೆಕ್ಕ. 2014 ಮಾಡ್ಲು. ಆಲ್ಮೋಸ್ಟ್ 15 ಹತ್ರ ಇರೋದು. ಇಯರ್ ಎಂಡ್ ಅಲ್ಲಿ ತಗೊಂಡಿರೋದು. ಪೆಟ್ರೋಲ್ ಗಾಡಿ GLS
2 ಪವರ್ ವಿಂಡೋ, AC, ಪವರ್ ಸ್ಟೀರಿಂಗು, ಸೆಂಟ್ರಲ್ ಲಾಕಿಂಗು ಎಲ್ಲ ಬರೋಂತ ಗಾಡಿ. ಬರೀ 2,85,000 ಇಟ್ಟಿದ್ದೀನಿ. ಇನ್ನೂ ಬರೀ ಮುಂದೆ ಹೆಚ್ಚು ಕಮ್ಮಿ ಮಾಡ್ಕೊಂಡು. 285 ಅದರಲ್ಲೂ ಕೂಡ 2006-7 ಇವತ್ತು 1.5-1.25 ಮಾರ್ತಾವ್ರೆ. 14 ಮಾಡಲ್, 15 ರಿಜಿಸ್ಟ್ರೇಷನ್ ಹತ್ರ ಇರೋಂತ ಗಾಡಿನ ಬರೀ 2,85,000 ಹಾಕಿದ್ದೀನಿ. ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್, ಅದು ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ ಬಂದು ಮಿಡ್ಲ್ ವೇರಿಯಂಟ್ ಬರುತ್ತೆ. ಬರೀ 2,85,000 ಗಾಡಿ ಕೊಟ್ಬಿಡಾರ. 285 ಬಲನ ರೆಡ್ ಕಲರ್ ಮ್ಯಾನ್ಯುವಲ್ ನೋಡಿ ಬೇಜಾರಾಗ್ಬಿಟ್ಟಿರ್ತಾರೆ ನಮ್ಮ ಫಾಲೋವರ್ಸ್, ಅದಕ್ಕೋಸ್ಕರ ಆಟೋಮೆಟಿಕ್ ತಂದ್ಬಿಟ್ಟಿದೀನಿ. ಅದು ಲೆಸ್ ಡ್ರಿವನ್ ಅಲ್ಲಿ ಬರೀ 30,000 ಗಾಡಿ ಓಡೈತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಟಾಪ್ ಎಂಡ್, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಆಮೇಲೆ ಗಾಡಿ ಬರೀ 5,85,000 ಇದು ಕೊಟ್ಬಿಡ್ತೀನಿ. ಕಸ್ಟಮರ್ ಗಾಡಿ ಅದುವೆ 5,85,000ಗೆ. ಸ್ವಿಫ್ಟ್ 2017 ಮಾಡಲ್, ಡೀಸೆಲ್, ಸೆಕೆಂಡ್ ಓನರ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 80,000 ಗಾಡಿ ಓಡಿದೆ. 17 ಮಾಡಲ್ ಗಾಡಿ ಬ್ರೋ, ಬರೀ 5 ಲಕ್ಷಕ್ಕೆ ಮಾಡ್ಕೊಟ್ಬಿಡೋಣ. 17 ಮಾಡಲ್ 5 ಲಕ್ಷ. ಹೌದು. ನೆಕ್ಸ್ಟ್ ಮಿನಿ ರಾಕೆಟ್ ಪೋಲೋ 2016 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಕಂಫರ್ಟ್ ಲೈನ್ ಬರುತ್ತೆ. 70,000 ಗಾಡಿ ಓಡಿದೆ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಇವತ್ತು 5 ಲಕ್ಷ ಹಾಕವ್ರೆ 16 ಮಾಡಲ್ಗೆ. ಬರೀ 4,75,000 ಫೈನಲ್ ಮಾಡೋಣ. ಲೋನ್ ಬೇಕಂದ್ರೆ ಅಪ್ ಟು 70-80% ಲೋನ್ ಮಾಡೋಣ. 475ಕ್ಕೆ. ನೆಕ್ಸ್ಟ್ ಮತ್ತೊಂದು ಮಜಲ್ ಬಾಬಾ, ಇದು ಬಂದು 2012 ಮಾಡಲ್, ಡೀಸೆಲ್, ಡಸ್ಟರ್. ನಮ್ಮ ಪಕ್ಕದಲ್ಲೇ ಇರೋದು ಅಕ್ಷಯ್ ಹಾಸ್ಪಿಟಲ್ ಡಾಕ್ಟರ್ ಗಾಡಿ ಇದು. ಅದಕ್ಕೆ ಏನು ರಿಫಾರ್ಮ್ ಮಾಡಿಲ್ಲ, ಹಂಗೆ ನಿಲ್ಸಿರೋದು. ಕಸ್ಟಮರ್ ಕಂಪ್ಲೀಟ್ ಶೋರೂಮ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಡಾಕ್ಟ್ರು. ಫೈನಲ್ 3.5 ಕೊಡ್ತಾರಂತೆ. ಇದನ್ನು 3.5 ಲಕ್ಷಕ್ಕೆ. ಅದು ಮ್ಯಾಗ್ವಿಲ್ ಎಕ್ಸ್ಟ್ರಾ ಮಾಡಿಫೈಡ್ 80% ಟೈರ್ ಎಲ್ಲ ಇರೋಂತ ಗಾಡಿ. 3 ಗಾಡಿ ನಿಮ್ಮ ಹತ್ರ ಡಸ್ಟರ್. ಹೌದು, ಲಕ್ಷದಲ್ಲಿ. ಹೌದು. ನೆಕ್ಸ್ಟ್ ಸ್ಕೋಡಾ, ಇದನ್ನು ಕಸ್ಟಮರ್ದೇ ಗಾಡಿ. 2012 ಮಾಡಲ್, ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. 3,25,000 ಹೇಳ್ತಾವ್ರೆ. ಸ್ವಲ್ಪ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡೋದು. 3.25 ಹೆಚ್ಚು ಕಡಿಮೆ.